ನಮಸ್ಕಾರ ಗುರು, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ಸ್ಟಾರ್ಟ್ ಮಾಡ್ತಾರೆ ಬಂದು ಚನ್ನಪಣ್ಣ ತಾಲೂಕು, ರಾಮನಗರ ಡಿಸ್ಟಿಕ್ಕು, ಗೌಡಗೆರೆ ಎಂಬ ಗ್ರಾಮದಲ್ಲಿ. ಇವಾಗ ನಾವು ಬಂದಿರೋದು ಗೌಡಗೆರೆಗೆ. ನೀವಾಗಲೇ ತಮ್ಲೈನ್ ಟೈಟಲು ನೋಡಿರೋ ಹಾಗೆ ಇವಾಗ ನಾವು ಬಂದಿರೋದು ಗೌಡಗೆರೆಗೆ. ದೇವಸ್ಥಾನದ ಒಳಗಡೆ ವೀಡಿಯೋ ಮಾಡೋಕ್ಕೆ ಪರ್ಮಿಷನ್ ಕೊಡ್ತಾರೆ ಇಲ್ವಾ ಅಂತ ಕೇಳೋಣ ಬನ್ನಿ. ಇಲ್ಲಿ ಹಾಂ ಸರಿ ಅಣ್ಣ. ಇವಾಗ ಪರ್ಮಿಷನ್ ಕೇಳಿದೆ, ಅಲ್ಲಿ ಅವ್ರು ಇಲ್ವಂತೆ. ಅದಕ್ಕೋಸ್ಕರ ಇಲ್ಲಿ ಇನ್ನೊಬ್ಬರನ್ನ ಯಾರನ್ನೋ ಕೇಳಿ ಅಂತಂದರು. ಅವ್ರೇನಾರು ಪರ್ಮಿಷನ್ ಕೊಟ್ಟರೆ ಒಳಗಡೆ ವೀಡಿಯೋ ಮಾಡ್ಬೋದು. ಸೊ ವೀಡಿಯೋ ಮಾಡೋಕ್ಕೆ ಪರ್ಮಿಷನ್ ಲೆಟ್ರು ಬರೀಬೇಕು ಅಂತಂದಿದ್ರು. ಪರ್ಮಿಷನ್ ಲೆಟ್ರಿಗೋಸ್ಕರ ಹೋಗಿ ಲೆಟ್ರ್ ಇಸ್ಕೊಂಡು ಲೆಟ್ರ್ ಬರೆದು ಇವಾಗ ಲೆಟ್ರ್ ಕೊಡೋಕ್ಕೆ ಹೋಗ್ತಾಯಿದ್ದೀನಿ. ಇವಾಗ ದೇವಸ್ಥಾನದ ಒಳಗಡೆ ಬಂದಿದ್ದೀನಿ. ಇವಾಗ ವೀಡಿಯೋ ಮಾಡೋಕ್ಕೆ ಪರ್ಮಿಷನ್ ತೊಗೊಂಡಿದ್ದೀನಿ. ವೀಡಿಯೋ ಮಾಡೋಕ್ಕೆ ದೇವಸ್ಥಾನ ಮುಂದ್ಗಡೆನೇ ಇಲ್ಲೇ ದೇವರು, ನಾನು ಇಲ್ಲೇ ಕೂತಿದ್ದೀನಿ. ಚೆನ್ನಾಗಿ ಅಲಂಕಾರ ಮಾಡವ್ರೆ. ತುಂಬ ಖುಷಿ ಆಯ್ತೈತೆ ಈ ಕ್ಷೇತ್ರದಲ್ಲಿ ಇಷ್ಟೊಂದು ಬೆಳವಣಿಗೆ ಆಗಿ. ಇದು ನಮ್ಮ ಚನ್ನಪಣ್ಣದ ಗ್ರಾಮದ ಗೌಡಗೆರೆ ಎಂಬ ಗ್ರಾಮದಲ್ಲಿರುವಂಥದ್ದು. ನಮಗೆ ತುಂಬ ಹೆಮ್ಮೆ ಆಗ್ತೈತೆ. ಅಲ್ಲಿದ್ದು ಫೋಟೋ ಎಲ್ಲ ತೊಗೊಂಡು ದರ್ಶನ ಆಯಿತು. ದರ್ಶನ ಆದಮೇಲೆ ಇವಾಗ ಆಚೆ ಕಡೆ ಬಂದಿದ್ದೀನಿ. ಹಾಗೆ ದೇವಸ್ಥಾನದಿಂದ ಮುಂದ್ಗಡೆ ಬಂದರೆ ಇಲ್ಲಿ ಬಸಪ್ಪನ ಗದ್ದಿಗೆ ಕಾಣುತ್ತೆ. ಇಲ್ಲೇನಪ್ಪ ವಿಶೇಷ ಅಂದರೆ ಇಲ್ಲಿ ಬಸಪ್ಪನ ಮೂರ್ತಿ ಐತೆ. ಇಲ್ಲಿ ಬರುವಂಥ ಭಕ್ತಾದಿಗಳು ಅವ್ರೇನಾರು ಮನಸ್ಸಲ್ಲಿ ಏನಾರು ಅಂದ್ಕೊಂಡು ಏನಾರು ಕೆಲಸ ಯಾವ್ದಾರು ಆಗಬೇಕು ಅಂತ ಅಂದ್ಕೊಂಡು ಏನಾರು ಬೇಡ್ಕೊಂಡು ಬಸಪ್ಪನ ಕಿವಿಯಿಂದ ಹೇಳಿದ್ರೆ ಅದು ಆಗುತ್ತೆ ಅಂತ ಇಲ್ಲಿನ ಜನಗಳ ನಂಬಿಕೆ. ಇಲ್ಲೆಲ್ಲ ಕಾಣ್ತಿರೋವಂಥ ಕಾಯಿಗಳು ಬಂದು ಹರಕೆ ಸಲ್ಲಿಸುವಂಥದ್ದು. ಇಲ್ಲಿ ಕಾಣ್ತಿರುವ ಬಸಪ್ಪನ ವಿಗ್ರಹ ಸುತ್ತ ಪ್ರದಕ್ಷಿಣೆ ಹಾಕಿ 3 ಪ್ರದಕ್ಷಿಣೆ ಹಾಕಿ ಬಂದು ಇಲ್ಲಿ ಕಾಯಿ ಕಟ್ಟಿದ್ರೆ ಅಂದ್ಕೊಂಡಿರೋವಂಥದ್ದು ಇಲ್ಲಿ ಪೂರೈಕೆ ಆಗುತ್ತೆ. ಅದಕ್ಕೋಸ್ಕರ ಇಲ್ಲಿ ಬಂದು ಎಲ್ಲರೂ ಹರಕೆ ಸಲ್ಲಿಸ್ಬಿಟ್ಟು ಇಲ್ಲಿಂದ ತಾಯಿ ದರ್ಶನ ಮಾಡೋಕ್ಕೆ ಹೋಗ್ತಾರೆ. ಈ ಬಸಪ್ಪ ಮೊದಲು ಬಂದಾಗ ಫುಲ್ಲು ಚಿಕ್ಕದಾಗಿತ್ತಂತೆ. ದಿನದಿಂದ ದಿನಕ್ಕೆ ಬೆಳೀತಾ ಇದಕ್ಕೆ ಬೆಳೆಯುವ ಬಸಪ್ಪ ಎಂದು ಹೆಸರು ಬಂದೈತೆ. ಗುರು, ನೀವೆಲ್ಲ ಕೇಳಿರ್ತೀರ ರಾಮ ಸೇತುವೆ ಕಲ್ಲು ಎಲ್ಲ ತೇಲುತ್ತೆ ಅಂತ. ಅದಕ್ಕೋಸ್ಕರ ಇವಾಗ ಗೌಡಗೆರೆ ಚಾಮುಂಡೇಶ್ವರಿ ಟೆಂಪಲ್ ಹತ್ರ ಒಂದು ತೋರಿಸ್ತೀನಿ ನಿಮಗೆ. ಕಾಣ್ತಿದೆಯಲ್ಲ, ಈ ಕಲ್ಲು ಬಂದು ರಾಮ ಸೇತುವೆ ಕಲ್ಲು. ಇದು ಒಳಗಡೆ ಹಮ್ಕೋದ್ರೂ ತೇಲುತ್ತೆ, ಮುಳುಗಲ್ಲ. ಅದರಿಂದ ಇವಾಗ ನಾವು ಈಗ ಮುಳುಗ್ಸೋಕ್ಕಾದರೆ ಮುಗಿಸೋಣ. ಕಲ್ಲು ಬಂದು ಮುಳುಗ್ತಾ ಇಲ್ಲ. ಸೊ ಇದರಿಂದ ಈ ಕಲ್ಲಿಂದ ರಾಮ ಸೇತುವೆ ಕಟ್ಟಿದ್ರು ಅಂತ ಎಲ್ಲ ಕಡೆ ಉಲ್ಲೇಖ ಮಾಡಲಾಗಿದೆ. ಸೊ ನೀವೇನಾದ್ರು ಈ ಥರದ ಕಲ್ಲು ನೋಡಬೇಕು ಅಂತಂದರೆ ಗೌಡಗೆರೆಗೆ ಬನ್ನಿ. ಇವಾಗ ನೀವು ನೋಡಿದ್ರಲ್ಲ, ಇವಾಗ ಆ ಕಲ್ಲು ಬಂದು ನಾನು ಕಡ್ಡಿ ತಗೊಂಡು ಹಮ್ಕಿದ್ರೂ ನೀರೊಳಕ್ಕೆ ಹೋಗಲಿಲ್ಲ. ಆದ್ದರಿಂದ ಇದು ರಾಮ ಸೇತುವೆ ಕಟ್ಟಿರುವಂಥದ್ದು. ಗುರು, ಇವಾಗ ಲಕ್ಷಾಂತರ ಜನ ಗೌಡಗೆರೆಗೆ ಬಂದು ಹಂಗೆ ಹೋಗೋಕ್ಕಾಗೋದಿಲ್ಲ. ಅದಕ್ಕೋಸ್ಕರ ಅನ್ನದಾಸೋಹ ಇರೋದ್ರಿಂದ ಇಲ್ಲಿರುವಂಥ ರೇಷನ್ಗಳು ನೋಡ್ತಾ ಇರ್ಬೋದು ನೀವು. ಎಲ್ಲ ಹಿಂದ್ಗಡೆ ಏನು ಕಾಣ್ತಾ ಇದೆಯೋ ಎಲ್ಲ ಅಕ್ಕಿ ಮೂಟೆಗಳು. ಇಲ್ಲಿ ಅಕ್ಕಿ ಮೂಟೆಗಳನ್ನ ಭಕ್ತಾದಿಗಳು ಕೊಡ್ತಾರೆ. ಮತ್ತು ತರಕಾರಿಗಳು, ದಿನಸಿ ಐಟಮ್ಗಳು, ಎಲ್ಲ ತರಹದ ದಿನಸಿ ಐಟಮ್ಗಳನ್ನ ಇಲ್ಲಿ ಸ್ಟೋರ್ ಮಾಡೋರೆ. ಇಲ್ಲಿ ನೋಡ್ಬೋದು ನೀವು. ಏನಿದು ಏನಿದು ಎಲೆಕೋಸು. ಹಾಂ, ಎಲೆಕೋಸು, ಇದು ಆಲೂಗಡ್ಡೆ, ಬದನೆಕಾಯಿ, ತರಕಾರಿಗಳು, ಎಲ್ಲ ತರಕಾರಿಗಳನ್ನೂ ಮಡಗವ್ರೆ. ಇದು ಖಾಲಿ ರೂಮು. ಸ್ಟಾರ್ಟಿಂಗ್ ಇಲ್ಲೇ ಊಟ ಆಗ್ತಾಯಿದ್ರಕ್ಕ? ಫಸ್ಟು ಇದೇ ಜಾಗದಲ್ಲಿ, ಅದಾದಮೇಲೆ ಇಂಪ್ರೂವ್ ಆಯ್ತಾ ಅಲ್ಲಿ ಹಿಂದ್ಗಡೆ ಮಾಡಿದ್ರು. ಹಾಂ, ಬೆಳಕು ನೋಡಿ ಏನು ಬರ್ತೈತೆ. ಇವಾಗ ಇದನ್ನೆಲ್ಲ ಈ ಜಾಗದಿಂದ ಫಸ್ಟು ಸ್ಟಾರ್ಟಿಂಗು ಈ ಜಾಗದಲ್ಲೇ ಊಟ ಕೊಡ್ತಾಯಿದ್ದು. ಇವಾಗ ದೇವಸ್ಥಾನ ಇಂಪ್ರೂವ್ ಆಯ್ತಾ, ಇವಾಗ ಅಲ್ಲಿಂದ ಇವೆಲ್ಲ ಊಟಕ್ಕೆ ತೊಗೊಂಡ್ರೆ ಇಷ್ಟು ಊಟಕ್ಕೆ ತೊಗೊಂಡ್ರೆ ಜನ ಜಾಸ್ತಿ ಬರ್ತಾ ಇವಾಗ 1,000 ಆವಾಗ 1,000 ಜನ ಬರ್ತಾಯಿದ್ರು ಅಂದರೆ ಆ ಜಾಗದಲ್ಲಿ ಕೊಡ್ತಾಯಿದ್ರು. ಇವಾಗ ಲಕ್ಷಾಂತರ ಜನ ಬರ್ತಾರಲ್ಲ, ಅದಕ್ಕೆ
ಇವಾಗ 24x7 ಈ ಜಾಗದಲ್ಲಿ ಊಟ ಇದ್ದಾಗಿರುತ್ತೆ ಪ್ರಸಾದ. ಅದಕ್ಕೋಸ್ಕರ ಇಲ್ಲಿ ಅಕ್ಕಿ ಏನಾರು ಕೊಡುವಂಥದ್ದು ಏನಾರು ಇದ್ದರೆ ಈ ಜಾಗದಲ್ಲಿ ಬಂದು ಅಕ್ಕಿ ಕೊಟ್ಟು ಬರೆಸಿ ಹೋಗುವಂಥ ಜಾಗ ಇದು. ಇವಾಗ ನಾವು ಊಟ ಮಾಡೋಣ ಬನ್ನಿ. ಊಟ ಅಂತೂ ವೇಸ್ಟ್ ಮಾಡಬೇಡಿ. ಇವಾಗ ನೋಡಿದ್ರಲ್ಲ, ಈಗ ಬಸಪ್ಪ ಬಂದು ವರ್ತೂರು ಸಂತೋಷ್ ಅವರು ಕೊಟ್ಟಿರುವಂಥ ಬಸಪ್ಪ ಇದು. ಇಲ್ಲೇ ದೇವಸ್ಥಾನದ ಎದುರುಗಡೆ ಬಂದ್ರೇ ಇಲ್ಲೇ ಇದರೊಳಗಡೆ ಬಸಪ್ಪ ಒಳಗಡೆ ಇರುತ್ತೆ. ಗುರು, ನೀವೆಲ್ಲ ಇನ್ಸ್ಟಾಗ್ರಾಮು, ಯೂಟ್ಯೂಬು, ರೀಲ್ಸಲ್ಲೆಲ್ಲ ನೋಡಿರ್ತೀರ. ಚಾಮುಂಡೇಶ್ವರಿ ವಿಗ್ರಹ ಮುಂದೆ ಎಲ್ಲರೂ ಫೋಟೋ ತಗೊಳ್ಳೋದು, ರೀಲ್ಸ್ ಮಾಡೋದೆಲ್ಲ ನೋಡಿರ್ತೀರ. ನೀವು ನೋಡುವಂಥ ಈ ವಿಗ್ರಹ ಬಂದು 10 ಅಲ್ಲ 20 ಅಲ್ಲ, ಒಟ್ಟಾರಾಗಿ 60 ಅಡಿ ಕಂಚಿನಲ್ಲಿ ಮಾಡಿರುವಂಥ ವಿಗ್ರಹ. ಬನ್ನಿ ಇವಾಗ ವಿಗ್ರಹದ ಹತ್ರಕ್ಕೆ ಹೋಗೋಣ. ಸೊ ಈ ಜಾಗದಿಂದ ನಿಂತ್ಕೊಂಡು ನೋಡಿದ್ರೆ ಗೌಡಗೆರೆ ಸುತ್ತಮುತ್ತ ಇರುವಂಥ ಎಲ್ಲ ಜಾಗಗಳು ಕಾಣಿಸುತ್ತೆ. ಸನ್ನಿಧಿಯ ಕೆಳಗಡೆ ಬಂದು ದೇವ್ರ ವಿಗ್ರಹ, ತಾಯಿ ಚಾಮುಂಡೇಶ್ವರಿ ವಿಗ್ರಹ ಇದೆ. ಬೆಟ್ಟ ಕಾಣ್ತದಿಲ್ಲ, ಆ ಬೆಟ್ಟದಿಂದ ಪ್ರತಿಯೊಂದು ಜಾಗದಿಂದನೂ ನೀರು ಬರ್ತಾ ಇರುತ್ತೆ. ಇವಾಗ ಜನ ಜಾಸ್ತಿ ಇಲ್ದಿರೋದ ಕಾರಣದಿಂದ ಈ ಜಾಗದಲ್ಲಿ ಇನ್ನೂ ನೀರಿನೂ ಬಿಡಲಿಲ್ಲ. ಸಂಜೆ ಟೈಮಲ್ಲಿ ನೀರು ಬಿಡ್ತಾರೆ ಅಂತ ಕಾಣಿಸುತ್ತೆ. ಚಾಮುಂಡೇಶ್ವರಿ ವಿಗ್ರಹದ ಹಿಂದ್ಗಡೆ ಮೊದಲು ಬಂದು ಸಿಂಹ ಇತ್ತು. ಚಾಮುಂಡಿ ಕಾಣಿಸ್ತಿದೆಯಲ್ಲ, ಈ ವಿಗ್ರಹದ ಹಿಂದ್ಗಡೆ ಸಿಂಹ ಇತ್ತು. ಅದು ಫೈಬರಿಂದ ಮಾಡಿದರು. ಇವಾಗ ಪಂಚಲೋಹದಿಂದ ಮಾಡೋಕ್ಕೆ ಇವಾಗ ಎಲ್ಲ ತಯಾರಿನೂ ಮಾಡವ್ರೆ. ಇನ್ನು ಒಂದೂವರೆ ತಿಂಗಳಷ್ಟರಲ್ಲಿ ಇವಾಗ ಚಾಮುಂಡೇಶ್ವರಿ ವಿಗ್ರಹ ಕಾಣ್ತಿದೆಯಲ್ಲ, ಅದ್ರ ಹಿಂದ್ಗಡೆ ಸಿಂಹನ ವಿಗ್ರಹನೂ ಬರುತ್ತೆ ಅಂತ ಇಲ್ಲಿನ ಸ್ಥಳೀಯರು ಹೇಳ್ತಾ ಇದ್ದಾರೆ. ಸೊ ಈ ಗುಹೆ ನೋಡ್ತಾ ಇರ್ಬೋದಲ್ಲ, ಈ ಗುಹೆ ಬಂದು ಏನು ಅಂತ ನಿಮಗೆ ಮುಂದಿನ ವೀಡಿಯೋದಲ್ಲಿ ತಿಳಿಸ್ತೀನಿ. ಈ ವಿಡಿಯೋ ಬಂದು ತುಂಬ ಲೆಂತಿ ಆಗೋಗೈತೆ. ಸೊ ಅದಕ್ಕೋಸ್ಕರ ನೆಕ್ಸ್ಟ್ ವೀಡಿಯೋದಲ್ಲಿ ಇದು ದೇವಸ್ಥಾನದ ಕೆಳಗಡೆ ಏನೈತೆ ಅಂತ ವಿಡಿಯೋ ಮಾಡಾಕ್ತೀನಿ. ಸೊ ಗೌಡಗೆರೆಗೆ ನೀವೇನಾದ್ರು ಬರಬೇಕು ಅಂತ ಅಂದ್ಕೊಂಡಿದ್ದೀರಿ, ಚನ್ನಪಟ್ಟಣದಿಂದ 20 ಕಿಲೋಮೀಟ್ರ್ ಆಗುತ್ತೆ. ಬಂದು ದೇವ್ರ ದರ್ಶನ ಮಾಡ್ಕೊಂಡು ಹೋಗಿ. ಇಲ್ಲಿ ಸುಮ್ಮನೆ ಬಂದುಬಿಟ್ಟು ಪ್ಲಾಸ್ಟಿಕ್ಕು ಮತ್ತು ಇನ್ನು ಬ್ಯಾಡ್ದಿರೋ ಥರ ಐಟಮ್ಗಳನ್ನೆಲ್ಲ ತಂದು ಇಲ್ಲಿ ಯೂಸ್ ಮಾಡಬೇಡಿ. ಒಟ್ಟಿನಲ್ಲಿ ಪ್ಲಾಸ್ಟಿಕ್ನ ಯೂಸ್ ಮಾಡಬೇಡಿ. ಸೊ ಈ ವಿಡಿಯೋ ಇಷ್ಟ ಆಗೈತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಈ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋಗೆ ವೆಯ್ಟ್ ಮಾಡಿ.